ಬುದ್ಧಿಯನ್ನ ಕಲಿಸೋದಕ್ಕೆ ಪಾಕಿಸ್ತಾನಕ್ಕೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಭಾರತ ಒದ್ದು ಬುದ್ಧಿ ಕಲಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಿನ್ನೆ ಏಷ್ಯಾ ಕಪ್ ಫೈನಲ್ ಮ್ಯಾಚ್ನಲ್ಲೂ ಕೂಡ ಅದೇ ಆಗಿರುವಂಥದ್ದು. ಏಷ್ಯಾ ಕಪ್ ಗೆದ್ರೂ ಕೂಡ ಟ್ರೋಫಿಯನ್ನ ಸ್ವೀಕರಿಸದ ಟೀಮ್ ಇಂಡಿಯಾ ಎಸಿಸಿ ಮುಖ್ಯಸ್ಥನಿಂದ ಟ್ರೋಫಿಯನ್ನ ಸ್ವೀಕರಿಸಲು ನಿರಾಕರಣೆ ಮಾಡಿದ್ದಾರೆ ಆಟಗಾರರು. ಹೋಟೆಲ್ಗೆ ಟ್ರೋಫಿಯನ್ನ ಮೊಹಸಿನ್ ನಖ್ವಿ ಕೊಂಡೊಯ್ದಿದ್ದಾರೆ. ಎಸಿಸಿ ಚೇರ್ಮನ್ ಕೂಡ ಆಗಿದ್ದಾರೆ ಪಾಕ್ನ ಗೃಹ ಸಚಿವ ನಖ್ವಿ. ಟ್ರೋಫಿ ಇಲ್ಲದೆ ಟೀಮ್ ಇಂಡಿಯಾ ಆಟಗಾರರು ಸೆಲೆಬ್ರೇಷನ್ ಅನ್ನು ಮಾಡಿದ್ದಾರೆ. ನಮಗೆ ಹೇಗೆ ಟ್ರೋಫಿಯನ್ನು ಸ್ವೀಕರಿಸಬೇಕು ಅನ್ನೋದು ಗೊತ್ತಿದೆ. ಏಷ್ಯಾ ಕಪ್ ಟ್ರೋಫಿ ಪಾಕಿಸ್ತಾನದ ಆಸ್ತಿಯೇನಲ್ಲ ಅಂತೇಳಿ ಬಿಸಿಸಿಐ ಹೇಳಿದೆ. ಟ್ರೋಫಿ ರಾಜಕೀಯ ಮಾಡಿದ ನಖ್ವಿಗೆ ಬಿಸಿಸಿಐ ಸರಿಯಾಗಿಯೇ ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದೆ. ನೋಡಿ, ಪಾಕಿಸ್ತಾನದ ಕ್ರಿಕೆಟ್ ಅಧ್ಯಕ್ಷ ಜೊತೆಗೆ ಪಾಕಿಸ್ತಾನದ ಗೃಹ ಸಚಿವ, ಏಷ್ಯಾ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ನಖ್ವಿ ನಿನ್ನೆ ಚಾಂಪಿಯನ್ಸ್ ಆದಂತಹ ಟೀಮ್ ಇಂಡಿಯಾದ ಆಟಗಾರರಿಗೆ ಏಷ್ಯಾ ಕಪ್ ಕೊಡೋದಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ನಾವು ಯಾವುದೇ ಕಾರಣಕ್ಕೂ ಕಪ್ಪನ್ನು ಸ್ವೀಕರಿಸಲ್ಲ ಅಂತ ಭಾರತದ ಆಟಗಾರರು ನಿರ್ಧರಿಸಿ ಕಪ್ ಇಲ್ದೇನೆ ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ. ಸಿಕ್ಕಿದ್ದೇ ಅವಕಾಶ ಅಂಥೇಳಿ ಆ ಟ್ರೋಫಿಯನ್ನು ನಖ್ವಿ ಕೊಂಡೊಯ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿಸಿಐ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಬುದ್ಧಿ ಕಲಿಯದ ಪಾಕಿಸ್ತಾನಕ್ಕೆ ಎಲ್ಲೆಲ್ಲಿ ಬೆಂಡೆತ್ತೋದಕ್ಕೆ ಅವಕಾಶ ಸಿಗುತ್ತೋ ಆ ಎಲ್ಲ ಅವಕಾಶವನ್ನು ಕೂಡ ಭಾರತ ಏಷ್ಯಾ ಕಪ್ ಟೂರ್ನಿಮೆಂಟಲ್ಲಿ ಅತ್ಯಂತ ಅದ್ಭುತವಾಗಿ ಬಳಸ್ಕೊಂಡಿದೆ. ನಿನ್ನೆಯ ಪ್ರಸಂಗ ಕೂಡ ಅದರ ಒಂದು ಭಾಗ ಅಂತ ಹೇಳಿ ನರಸಿಂಹಮೂರ್ತಿ. ಪ್ರೇಮ, ನಿನ್ನೆ ಭಾರತ ಪಾಕಿಸ್ತಾನವನ್ನ ಸೋಲಿಸುವ ಮುಖಾಂತರ 9ನೇ ಬಾರಿಗೆ ಏಷ್ಯಾ ಕಪ್ ಕಿರೀಟವನ್ನ ಮುಡಿಗೇರಿಸಿಕೊಳ್ತು. ಅದಾದ ಬಳಿಕ ಪ್ರೆಸೆಂಟೇಷನ್ ಸೆರೆಮನಿ ಇತ್ತು. ಆದರೆ ಇಲ್ಲಿ PCB ಮುಖ್ಯಸ್ಥ ಮತ್ತೆ ಪಾಕಿಸ್ತಾನದ ಗೃಹ ಸಚಿವ, ಅದ್ರ ಜೊತೆಗೆ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಆಗಿರುವಂತಹ ಮೊಹಸಿನ್ ನಖ್ವಿ ಈತನಿಂದ ನಾವು ಟ್ರೋಫಿಯನ್ನ ಪಡೆಯೋದಿಲ್ಲ. ಕಾರಣ, ಭಾರತ ಆಟಗಾರರು ತಿರಸ್ಕಾರವನ್ನ ಮಾಡ್ತಾರೆ, ಆತನಿಂದ ನಾವು ಟ್ರೋಫಿಯನ್ನ ಪಡೆಯೋದಿಲ್ಲ ಅಂತೇಳಿ. ಕಾರಣ ಇಷ್ಟೇ, ಆತ ಯಾವಾಗ ಪೆಹಲ್ಗಾಮ್ ಅಟ್ಯಾಕ್ ಆಯಿತು ಅದಾದ ಬಳಿಕ ಭಾರತ ನಡೆಸಿದಂತಹ ಸಿಂಧೂರ್ ಆಪರೇಷನ್ನ ವಿಚಾರವಾಗಿ ಈತ ಒಂದಷ್ಟು ಪೊಲಿಟಿಕಲಿ ಮೋಟಿವೇಟೆಡ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ, ಭಾರತದ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ಇದೇ ಕಾರಣಕ್ಕೋಸ್ಕರ ನಾವು ಆತನಿಂದ ಯಾವುದೇ ಟ್ರೋಫಿಯನ್ನ, ನಾವು ಚಾಂಪಿಯನ್ ಟ್ರೋಫಿಯನ್ನ ನಾವು ಪಡೆಯೋದಿಲ್ಲ, ನಾವು ತಿರಸ್ಕಾರ ಮಾಡ್ತೀವಿ ಅಂತೇಳಿ ಖಡಾಖಂಡಿತವಾಗಿ ಭಾರತದ ಆಟಗಾರರು ತಿಳಿಸ್ತಾರೆ. ಇದಾದ ಬಳಿಕ ಈತ ಒಂದಷ್ಟು ಆ ಪ್ರಹಸನ ನಡೆಯುತ್ತೆ ಗ್ರೌಂಡ್ ನಲ್ಲಿ, ಮತ್ತೆ ಎಲ್ಲ ನೆರೆದಿದ್ದಂತಹ ಪ್ರೇಕ್ಷಕರು ಕೂಡ ಖಾಲಿ ಆಯ್ತಾರೆ. ಅದಾದ ಬಳಿಕ ಈತ ಆ ಟ್ರೋಫಿ, ಚಾಂಪಿಯನ್ಸ್ ಟ್ರೋಫಿ ಏನಿದೆ, ವಿಜೇತ ತಂಡಕ್ಕೆ ಕೊಡುವಂತಹ ಟ್ರೋಫಿ ಏನಿದೆ ಅದನ್ನ ತೆಗೆದುಕೊಂಡು ಆತ ಹೋಟೆಲ್ಗೆ ಹೋಗಿರುವಂತಹದ್ದು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಒಂದಷ್ಟು ಕಮೆಂಟ್ಗಳನ್ನ ಸಹ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ಪಾಕಿಸ್ತಾನದ ಆಟಗಾರರು ಮತ್ತೆ ಈ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಟ್ರೋಫಿಯನ್ನ ಕದ್ದೊಯ್ದಿದ್ದಾನೆ ಅನ್ನೋ ಮಟ್ಟಿಗೆ ಕೂಡ ಒಂದಷ್ಟು ಟ್ರೋಲ್ ಅನ್ನ ಮಾಡುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ಇದೀಗ ಭಾರತದ ಪರವಾಗಿ BCCI ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಕೊಡುವ ಕೆಲಸವನ್ನ ಮಾಡಿದೆ. ಆ ಟ್ರೋಫಿ ಯಾರದ್ದು ಅಲ್ಲ, ನಾವು ವಿಜೇತ ತಂಡದ್ದು, ಅದನ್ನ ಹೇಗೆ ತರಿಸ್ಕೊಳ್ಬೇಕು ಅಂತೇಳಿ ಗೊತ್ತು ಅನ್ನೋ ಮಟ್ಟಿಗೆ ಇದೀಗ ಭಾರತ ತಿರುಗೇಟನ್ನ ಮಾಡುವ ಕೆಲಸವನ್ನ ಮಾಡಿದೆ. ಭಾರತದ ಆಟಗಾರರು ಟ್ರೋಫಿ ಇಲ್ಲದೆ ಅವರಿಗೆ ಸಿಕ್ಕಂತಹ ಮ್ಯಾನ್ ಆಫ್ ದಿ ಮ್ಯಾಚು, ಮ್ಯಾನ್ ಆಫ್ ದಿ ಸೀರೀಸು ಇವುಗಳಿಂದಲೇ ಒಂದಷ್ಟು ಸೆಲೆಬ್ರೇಷನ್ ಅನ್ನ ಗ್ರೌಂಡ್ ನಲ್ಲಿ ಮಾಡುವ ಕೆಲಸವನ್ನ ನಿನ್ನೆ ಆಟಗಾರರು ಮಾಡಿದ್ದಾರೆ. ಪ್ರೇಮ್.